ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮತ್ತು ಅವಹೇಳನಕಾರಿ ಪೋಸ್ಟ್ಗಳನ್ನು ಹಂಚಿಕೊಂಡ ಆರೋಪದ ಮೇರೆಗೆ ಬೆಂಗಳೂರಿನ ಪೊಲೀಸರು 3 ಇನ್ಸ್ಟಾಗ್ರಾಂ ಖಾತೆಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಕೆಪಿಸಿಸಿ ಶಾಸನಬದ್ಧ ಹಾಗೂ ಕಾನೂನು ಕೋಶದ ಸದಸ್ಯರೊಬ್ಬರು ನೀಡಿದ ದೂರಿನ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಕುರಿತು ಜುಲೈ 27ರಂದು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಾಗಿದ್ದು ಪೊಲೀಸ್ ತನಿಖೆಯನ್ನ ಕೈಗೆ ಎತ್ತಿಕೊಂಡಿದ್ದಾರೆ. ಜುಲೈ 16ರಂದು ಗ್ರೌಂಡ್ ರಿಯಾಲಿಟಿ ಇಂಡಿಯಾ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಂ ಖಾತೆಯಲ್ಲಿ 30 ಸೆಕೆಂಡ್ಗಳ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಲಾಗಿತ್ತು. ಈ ವಿಡಿಯೋಗೆ ವಿಪಕ್ಷಗಳು ಯಾಕೆ ಮೌನವಾಗಿವೆ ಅನ್ನುವಂತಹ ಒಂದು ಶೀರ್ಷಿಕೆಯನ್ನ ನೀಡಲಾಗಿತ್ತು. ದೂರಿನಲ್ಲಿ ಉಲ್ಲೇಖಿಸಿರುವಂತೆ ಸದರಿ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ತೀವ್ರ ನಿಂದನೀಯ ಹಾಗೂ ಲೈಂಗಿಕ ಪ್ರಚೋದಕ ಅವಹೇಳನಕಾರಿ ಪದಗಳನ್ನು ಬಳಸಲಾಗಿತ್ತು. ಈ ಪೋಸ್ಟ್ ಒಬ್ಬ ಜನಪ್ರತಿನಿಧಿಯ ಗೌರವಕ್ಕೆ ಭಂಗ ತರುವ ಮತ್ತು ಅವರ ತೇಜೋವಧೆ ಮಾಡುವ ದುರುದ್ದೇಶಪೂರ್ವಕ ಶ್ರಮವಾಗಿದೆ ಅಂತ ದೂರುದಾರರು ಬಲವಾಗಿ ಆರೋಪಿಸಿದ್ದಾರೆ. ಇನ್ನು ಈ ವಿಡಿಯೋದ ಕೆಳಗೆ ಪ್ರಚೋದನಕಾರಿ ಹಾಗೂ ನಿಂದನೀಯ ರೀತಿಯ ಕಮೆಂಟ್ಗಳನ್ನ ಹಾಕಿದ್ದ ರಾಷ್ಟ್ರವಾದಿ 2 ಹಾಗೂ ಮನ್ವಿತಾ ಮನೋಜ್ ಸಮನ್ವಿ ಎಂಬಿಬ್ಬರು ಇನ್ಸ್ಟಾಗ್ರಾಂ ಬಳಕೆದಾರರ ಹೆಸರುಗಳನ್ನ ಸಹ ಪೊಲೀಸರು ತಮ್ಮ ಎಫ್ಐಆರ್ನಲ್ಲಿ ಪ್ರಮುಖವಾಗಿ ಸೇರಿಸಿಕೊಂಡಿದ್ದಾರೆ.